ಮಂಡ್ಯ ಟು ನಾಮಂಗಲ ರೋಡಿಂದ 60 ಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ಹೀಗೆ ಬಂದರೆ ಇದೇ ಜಾಗ ನೋಡಿ. ಬೋರ್ ಇದೆ, ರನ್ನಿಂಗ್ ಬೋರ್ ಇದೆ ನೋಡಿ. ಮೋಟ್ರ್ ಬಿಟ್ಕೋಬೇಕು, ಇನ್ನೂ ಚೆನ್ನಾಗಿ ಸಿಕ್ಕದು. ಟಾರ್ ರೋಡ್ ಪೇಸಿಂಗ್ ನಿಮಗೆ 100 ಮೀಟ್ರ್ ಸಿಗ್ತದೆ. 100 ಅಡಿ ಸರಿ. ಟಾರ್ ರೋಡ್ ಪೇಸಿಂಗು 100 ಅಡಿ ಸಿಗುತ್ತೆ ನಿಮಗೆ. ಏಕು ಉದ್ದ ಇದೆ, 100 ಅಡಿ ಉದ್ದ ರೋಡ್ ಪೇಸಿಂಗ್ ಸಿಗುತ್ತೆ ನಿಮಗೆ. ಮಂಡ್ಯ ಟು ನಾಮಂಗಲ ಹೈವೇಯಿಂದ 60 ಮೀಟ್ರ್ ಅಷ್ಟೇ ಈ ಜಾಗಕ್ಕೆ. ಈ ಜಾಗ ಸೇರ್ಕೊಂಡಂಗೆ ಹಿಂಗೆ ಮೂರು ಎಕರೆ ಜಾಗ ಬಂದು 3 ಎಕರೆ. ಈ ಕಡೆ ಎಡ್ಜು ಇದು ಸೇರಿಸ್ಕೊಂಡಂಗೆ ಆಮೇಲೆ ಹೀಗೆ ಹೀಗೆ ಬಂದರೆ ಈ ಕಬ್ಬು. ಜಾಗ ಬಂದು 3 ಎಕರೆ ವಿಸ್ತೀರ್ಣ. ಇದು ಬೆಲೆ ಬಂದು ಕುಂಟೆಗೆ 2 ಲಕ್ಷ ಹೇಳ್ತಾರೆ. ಕುಂಟೆಗೆ 2 ಲಕ್ಷ. ಮಂಡ್ಯದಿಂದ 10 ಕಿಲೋಮೀಟ್ರ್ ಅಷ್ಟೇ ಜಾಗಕ್ಕೆ. ಮಂಡ್ಯದಿಂದ 10 ಕಿಲೋಮೀಟ್ರ್. ಈ ಕಾಲುವೆ ಈ ಕಬ್ಬು ಹೋದಂಗೆ ಅಲ್ಲಿ ಸೂಲಂಗಿ ಕಾಣ್ತದಲ್ಲ, ಹೂ ಹೊಡೆದಿರೋದು ಕಬ್ಬು. ಆ ಸೂಲಂಗಿ ಆ ಎಂಡ್ವರೆಗೆ ಹಾಗೆ ಬಂದರೆ ಈ ಕಡೆ ಸೂಲಂಗಿ. ಆ ಮರ ತಲೆ ಕಡ್ದಾರಲ್ಲ ಅದು, ಮತ್ತು ತೆಂಗಿನ ಮರ ಆನೆ ಹಾರಕ್ಕೆ. 3 ಎಕರೆ ವಿಸ್ತೀರ್ಣ ಬಂದು ಬೆಲೆ ಬಂದು ಕುಂಟೆಗೆ 2 ಲಕ್ಷ ರೂಪಾಯಿ. ಕೂತ್ಕೊಂಡು ರಂಗೇಶಬಲ್ ಆಗುತ್ತೆ. ನಾಮಂಗಲ ಮಂಡ್ಯ ಹೈವೇಗೆ 60 ಮೀಟ್ರ್ ಅಷ್ಟೇ ಜಾಗ. ಮಂಡ್ಯದಿಂದ 10 ಕಿಲೋಮೀಟ್ರ್. ತೋಟ ಮಾಡೋಕ್ಕೆ ತುಂಬ ಚೆನ್ನಾಗಿದೆ ಜಾಗ. ಒಂದು ಬೋರ್ ಇದೆ, ರೋಡ್ ಪೇಸಿಂಗ್ 100 ಅಡಿ ಜಾಗ ಸಿಗುತ್ತೆ. ಅದ್ರ ಮೇಲೂ ಹೋಗಂಗಿಲ್ಲ. ತುಂಬ ಚೆನ್ನಾಗಿದೆ. ಕಬ್ಬು ಹಾಕಿದ್ದಾರೆ ನೋಡಿ. ಕಬ್ಬು ತುಂಬ ಚೆನ್ನಾಗೈತೆ. ಕಬ್ಬು ನೋಡಿ, ಕಬ್ಬು ತುಂಬ ಚೆನ್ನಾಗಿದೆ. ವಿಲೇಜ್ ಪಕ್ಕನೇ ಜಾಗ ನೋಡಿ. ಅಲ್ಲೇ ವಿಲೇಜ್ ಕಾಣ್ತಾ ನೋಡಿ, ಅದೇ ವಿಲೇಜ್. ತುಂಬ ಚೆನ್ನಾಗಿದೆ ಜಾಗ. ಇಷ್ಟ ಆದರೆ ಓಕೆ ಆದರೆ ಸ್ಕ್ರೀನ್ ಮೇಲೆ ಬರೋ ನಂಬರ್ ಫೋನ್ ಹಾಕಿ ಸರ್. ಶೇರ್ ಮಾಡಿ ಸರ್. ಮಾಡಿದ್ದೇನೆ.